ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರ್ಗೂ ನಮಸ್ಕರಿಸುತ್ತಾ, ವೇದಿಕೆ ಎನ್ನುವುದು ಕನಸುಗಳು ರೂಪ ಪಡೆಯುವ ಸ್ಥಳ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ವನಿ ಅಮೂಲ್ಯವಾದದ್ದು. ಈ ವೇದಿಕೆಯ ಮೇಲೆ ನಿಮ್ಮ ಎಲ್ಲ ಪ್ರತಿಭೆಗಳು ಅರಳಲಿ. ಇದು ನಿಮ್ಮನ್ನು ಗುರುತಿಸುವ ಕ್ಷಣವಾಗಲಿ. ಸ್ನೇಹ, ನಗು, ಖುಷಿ ನಿಮ್ಮನ್ನು ಗುರುತಿಸುವ ಕ್ಷಣವಾಗಲಿ. ಸ್ನೇಹ, ನಗು ಮತ್ತು ಖುಷಿಯ ಈ ಸಂದರ್ಭದಲ್ಲಿ ನಮ್ಮ ಸ್ವಾಗತ ಸಮಾರಂಭ ಶುರುವಾಗಲಿ. ಇಂದು ಈ ಸಮಾರಂಭಕ್ಕೆ ತಮ್ಮ ಸಮಯವನ್ನು ಮುಡುಪಿಟ್ಟು ಬಂದ ಪ್ರತಿ ಮುಖ್ಯ ಅತಿಥಿಗಳನ್ನು ಈಗ ಸ್ವಾಗತಿಸುವ ಸಮಯ. ಸಂತ ಮಾರ್ಥಾಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ, ಕ್ರಿಯಾಶೀಲತೆ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ದೃಷ್ಟಿಯಿಂದ ಈ ದಿನ ನಮ್ಮ ಶಾಲೆಯಲ್ಲಿ ವಿವಿಧ ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನದ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಿಸಲು ಇಚ್ಛಿಸುತ್ತೇನೆ. ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಂದನೀಯ ಸಿಸ್ಟರ್ ಮಾಲಿರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತರಾದ ಅಭಿ ಆರ್ ಶೆಟ್ಟಿರವರಿಗೆ ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಜೀತಾ ಲೋಬೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸುಶೀಲಾ ಡಿಸೋಜ ನಮ್ಮ ಶಾಲೆಗೆ ಆಗಮಿಸಿರುತ್ತಾರೆ. ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಸುನೀಲ್ ಕುಮಾರ್ ರವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಅಬ್ಬಾಸ್ ರವರಿಗೆ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಒಟ್ಟಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಭಾರತ್, ಜೈ ವಿಜ್ಞಾನ್. ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭಗಳು ಕೂಡ ನಾವು ನಮ್ಮದೇ ಆದಂತಹ ಔಪಚಾರಿಕ ಸಂದರ್ಭಗಳನ್ನು ಬಳಸಿಕೊಂಡು ಪ್ರತಿಯೊಂದು ಆವಿಷ್ಕಾರಗಳನ್ನು ಮಾಡುವಂತಹ ಸನ್ನಿವೇಶಗಳನ್ನು ನಾವೇನೇ ಬರಮಾಡ್ಕೋಬೇಕಾಗ್ತದೆ. ಅಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು, ಹಾಗೆಯೇ ವಿಜ್ಞಾನದ ವರ್ಕಿಂಗ್ ಮಾಡಲಾಗಿರ್ಬೋದು, ಹಾಗೆಯೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನಗಳನ್ನು ಶಾಲೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ತುಂಬ ಅತ್ಯುತ್ತಮವಾದಂತಹ ಕಾರ್ಯಕ್ರಮನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಾವು ಮುಂದಿನ ಒಂದು ಪೀಳಿಗೆಯನ್ನ ರೂಪಿಸ್ಲಿಕ್ಕೆ ಇಲ್ಲಿಂದನೇ ಒಂದು ಭದ್ರ ಬುನಾದಿಯನ್ನು ಹಾಕುವಂತಹ ಸಂದರ್ಭಗಳನ್ನ ಈ ಒಂದು ವಸ್ತು ಪ್ರದರ್ಶನದ ಮೂಲಕ ನಾವು ವ್ಯವಸ್ಥಿತವಾಗಿ ಮಾರ್ಗೋಪಾಯಗಳನ್ನು ಹಾಕಿ ಕೊಟ್ಟಿದ್ದೇ ಆದಲ್ಲಿ ಮುಂದಿನ ಯುವ ಪೀಳಿಗೆಗೆ ನಾವು ಮಾದರಿಯಾಗಿ ಚಪ್ಪಲಿ ಹೊಡಿ
ಸೊಲ್ಯೂಷನ್ ಇನ್ ಸೊಸೈಟಿ. ಇದು ನಮ್ಮ ಭಾರತದ ರಾಜಧಾನಿಗಳು. ಇದು ನಮ್ಮ ರಾಜ್ಯಗಳು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೇರೆ ಇಟ್ಟರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಇಟ್ಟರೆ ಮಾತ್ರ ಬೇರೆ ಯಾವುದೂ ಇಟ್ಟರೆ ಲೈಟ್ ಆಗುತ್ತೆ. ಹೀಗೆ ನಾವು ವಿವಿಧ ರಾಜ್ಯ ಮತ್ತು ರಾಜಧಾನಿಗಳನ್ನು ಕಂಡುಹಿಡಿಯಬಹುದು. ಸುಲಭವಾಗಿ ನಮ್ಮ ರಾಜ್ಯ ಮತ್ತು ರಾಜಧಾನಿಗಳನ್ನು ಕಂಡುಹಿಡಿಯಬಹುದು. ಎಲ್ಲರೂ ಕೊಡ್ತೀವಿ. ನಾನು ಭಾರತೀಯ ಸಂವಿಧಾನದ 51ನೇ ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಎನ್ನುತ್ತಾರೆ. ಇದರಿಂದ ವಿದ್ಯುತ್, ಸಮಯ, ನೀರು ವ್ಯರ್ಥವಾಗುವುದಿಲ್ಲ, ಉಳಿಯುತ್ತದೆ. ಈ ಪ್ರಾಜೆಕ್ಟ್ನಲ್ಲಿ ಬರುವ ಮುಖ್ಯ ಅಂಶ ಭಾಗಗಳು ಸೌರಶಕ್ತಿ. ಸೌರವನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ. ಆಯ್ತಾ ಪಕ್ಷಿ ಈಗ ಚಿಟ್ಟೆ ಬಂತು. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ. ಇಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಫೆಬ್ರವರಿ 28ರಂದು ಈ ದಿನವನ್ನು ಆಚರಿಸ್ತಾ ಬಂದಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ವಿಜ್ಞಾನದ ಮಹತ್ವವನ್ನು ತಮ್ಮ ಜೀವನದಲ್ಲಿ ಅರಿತುಕೊಂಡು ತಮ್ಮಲ್ಲಿರುವಂತಹ ಸೃಜನಶೀಲತೆಯನ್ನು ಬಳಸಿಕೊಂಡು ವಿಜ್ಞಾನದ ಮಾದರಿಗಳನ್ನು ತಯಾರಿಸಿ ಮುಂದೊಂದು ದಿನ ನಮ್ಮ ಸಮಾಜದಲ್ಲಿ ಉತ್ತಮ ವಿಜ್ಞಾನಿಗಳಾಗಿ ಹೊರಹೊಮ್ಮಲು ಬೇಕಾದ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಹಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ ಮೊಟ್ಟ ಮೊದಲನೇದಾಗಿ ನಾನು ವಂದಿಸ್ತೇನೆ ಹಾಗೂ ಶುಭವನ್ನ ಕೋರ್ತೇನೆ. ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನವನ್ನ ರಮಣ್ ಪರಿಣಾಮ ಎಂದು ಕರೀತಾರೆ. ಇದನ್ನ ಡಾಕ್ಟರ್ CV ರಾಮನ್ ಇವರು ಕಂಡುಹಿಡಿದಂತಹ, ಈಗಾಗಲೇ ನಮ್ಮ CRP ಅವರು ಹೇಳಿದ ಹಾಗೆ ಆವಿಷ್ಕಾರಕ್ಕೋಸ್ಕರ ಈ ದಿನವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಅವರಿಗೆ 1930ರಲ್ಲಿ ಅವರು ಮಾಡಿದಂತಹ ಆವಿಷ್ಕಾರಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ವಿಜ್ಞಾನ ಎಂದರೆ ಕೇವಲ ಪಾಠ ಪುಸ್ತಕಗಳಲ್ಲಿ ಇರುವ ವಿಷಯಗಳಲ್ಲ, ಅದು ನಮ್ಮ ನಿತ್ಯ ಜೀವನದ ಒಂದು ಭಾಗವಾಗಿದೆ. ಬೆಳಕು, ವಿದ್ಯುತ್, ದೂರವಾಣಿ, ಇಂಟರ್ನೆಟ್, ಔಷಧಿಗಳು ಇವೆಲ್ಲವೂ ವಿಜ್ಞಾನದ ಕೊಡುಗೆಗಳೇ. ಪ್ರತಿದಿನ ನಾವು ಬಳಸುತ್ತಿರುವಂತಹ ಪ್ರತಿಯೊಂದು ವಸ್ತುಗಳು ಅದು ವಿಜ್ಞಾನದ ಇಂದಲೇ ಉತ್ಪತ್ತಿಯಾಗಿದೆ. ಅದೇ ವಿಜ್ಞಾನ ಇಲ್ಲದೆ ಯಾವುದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತನಾ? ಈಗ ಇಂದು ನಾವು ನಮ್ಮ ಸಮಾಜದಲ್ಲಿ ಬಳಸುತ್ತಿರುವಂತಹ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿರುವಂತಹ ಪ್ರತಿಯೊಂದು ವಿಷಯಗಳು, ಈಗ ನಾವು ಮಾತಾಡ್ತಾ ಇರುವಂತಹ ಈ ಒಂದು ಏನು ಕಾರ್ಡ್ಲೆಸ್ ಮೈಕ್ ಇರ್ಬೋದು, ಅಥವಾ ಸೌಂಡ್ ಬಾಕ್ಸ್ ಇರ್ಬೋದು, ಅಥವಾ ವಿದ್ಯುತ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ವಿಜ್ಞಾನದಿಂದಲೇ ಸಂಶೋಧನೆ ಆದಂತಹ ವಸ್ತುಗಳು. ರಾಷ್ಟ್ರೀಯ ವಿಜ್ಞಾನ ದಿನದ ಉದ್ದೇಶವು
ನಿಮ್ಮಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಮನೋಭಾವವನ್ನು ಕೈ ಬಿಡು ಸಕ್ರಿಯ ಜ್ವಾಲಾಮುಖಿ ಈಗಲೂ ಸ್ಫೋಟವಾಗದ ಜ್ವಾಲಾಮುಖಿ ನಿಶ್ಚಯ ಜ್ವಾಲಾಮುಖಿ ಎಲ್ಲಿ ಇದರಲ್ಲಿ ಹಾಕಿದ್ರೆ ಅದು ಬರ್ತಿತ್ತಲ್ಲ ಮೊದಲೇ